ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನವಿಪೆ ಕರುಣಿಪುದು ಯಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಸರ್ವಪ್ರತೀಕ ಸಂಧಿಯಲ್ಲಿ ಸಕಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ನವಗ್ರಹಾದಿ ದೇವತೆಗಳು ಭಗವಂತನ ಆಜ್ಞಾಧಾರಕರಾಗಿ ಸಜ್ಜನರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರನ್ನು ವ್ಯರ್ಥವಾಗಿ ನಿಂದನೆ ಮಾಡಿ ದೇವತೆಗಳನ್ನು ನಿಂದನೆ ಮಾಡಿದ ಪಾಪಕ್ಕೊಳಗಾಗಬಾರದು ಎಂಬುದನ್ನು ಹಿಂದಿನ ಪದ್ಯಗಳಲ್ಲಿ ಜಗನ್ನಾಥದಾಸರು ನಿರೂಪಣೆ ಮಾಡಿದ್ದಾರೆ. ಇಂತಹ ದೇವತೆಗಳ ಆಚರಣೆ, ಅವರು ವ್ಯಾಪ್ತೋಪಾಸಕರಾದ್ದರಿಂದ ಯಾವ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನು ತಾವು ಯಾವ ರೀತಿಯಲ್ಲಿ ಕಾಣ್ತಾರೆ ಅದನ್ನು ತಿಳಿದು ಆ ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಸಾಧ್ಯವಿದ್ದರೆ ನಾವು ಆ ದೇವತೆಗಳನ್ನು ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಎಂಬುದನ್ನು ಕೂಡ ಜಗನ್ನಾಥದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಮಲತೀರ್ಥವು ಬಾಧಪಾದ್ರಿಧರ ತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ ನಿತ್ಯದಿ ಹಾದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ಪದಚ್ಛೇದ. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳು ಎಲ್ಲ ಅಮಲ ತೀರ್ಥವು ಪಾದಪ ಅದ್ರಿ ಧರಾತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ ನಿತ್ಯದಿ ಹಾದಿ ನಡೆವುದೇ ನರ್ತನಗಳು ಎಂದರಿತವನೇ ಯೋಗಿ. ಇವೆಲ್ಲ ವ್ಯಾಪ್ತೋಪಾಸಕರಾಗಿರ್ತಕ್ಕಂತಹ ಪರಮಾತ್ಮನ ಭಕ್ತರಾದ ದೇವತೆಗಳ ಅನುಸಂಧಾನ ಕ್ರಮ. ಅದನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಭೂಮಿಯ ಮೇಲಿರತಕ್ಕಂತಹ ಹಸುವಿನ ಹೆಜ್ಜೆಯಲ್ಲಿ ನಿಂತ ಏನು ನೀರಿದೆ ಅದು ಕೂಡ ಅವರಿಗೆ ಪವಿತ್ರ ತೀರ್ಥ. ಮರ, ಪಾದಪ ಅಂದರೆ ಮರ, ಅದ್ರಿ ಅಂದರೆ ಬೆಟ್ಟ, ಧರಾತಳ ಅಂದರೆ ನೆಲಗಳೇ ಅವರಿಗೆ ಸುಕ್ಷೇತ್ರ. ಜೀವಗಣ ಶ್ರೀಧನ ಪ್ರತಿಮೆಗಳು, ಎಲ್ಲ ಜೀವರ ಸಮೂಹ ಪರಮಾತ್ಮನ ಪ್ರತಿಮೆಗಳು. ಆ ಜೀವಗಣ ಊಟ ಮಾಡ್ತಕ್ಕಂತಹದ್ದೇ ಅನ್ನವೇ ನೈವೇದ್ಯ. ನಿತ್ಯದಲ್ಲಿ ತಾವೆಲ್ಲೆಲ್ಲಿ ಸಂಚಾರ ಮಾಡ್ತಾರೆ, ಓಡಾಡುವುದೆಲ್ಲ ನರ್ತನ ಸೇವೆ ಅಂತ ಯಾರು ತಿಳಿಯುತ್ತಾರೆ ಅವರು ಯೋಗಿಗಳು ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಮೇದಿನಿಯ ಮೇಲುಳ್ಳ
ಗೋಷ್ಪಾದೋದಕಗಳೆಲ್ಲ ಅಮಲತೀರ್ಥವು. ದೇವತೆಗಳೆಲ್ಲರೂ ಹರಿಯ ಪರಮಾತ್ಮನ ಅಂಗಾವಬದ್ಧರು. ಅಂದರೆ ಪರಮಾತ್ಮನ ದೇಹದಲ್ಲೇ ಹುಟ್ಟಿ ಅಲ್ಲೇ ಆಶ್ರಯವನ್ನು ಪಡೆದು ತಮ್ಮ ಸಾಧನೆಯಾದ ನಂತರದಲ್ಲಿ ಅಲ್ಲೇ ಲಯವನ್ನು ಹೊಂದಿ ಪರಮಾತ್ಮನ ದೇಹದಲ್ಲೇ ಸುಖವನ್ನು ಪಡತಕ್ಕಂಥವರು. ಹರಿಪಾದ ಕಮಲವನ್ನು ಆಶ್ರಯಿಸಿದವರು ಎಂಬುದಾಗಿ ಅರಿತ ಜ್ಞಾನಿ ಗಂಗಾದಿ ಮಹಾನದಿಗಳ ಮಾತ್ರ ಪವಿತ್ರ ತೀರ್ಥ, ಅವುಗಳಲ್ಲಿ ಸ್ನಾನ ಮಾಡಲು ನನಗೆ ಶಕ್ತಿ ಇಲ್ಲ ಅಂತ ಸುಮ್ಮನಿರಬಾರದು. ಸಣ್ಣ ನದಿ ಕೆರೆಗಳಲ್ಲಾದರೂ ಹೋಗಿ ಸ್ನಾನವನ್ನು ಮಾಡಬೇಕು. ಅವು ಸಿಗದಿದ್ದಲ್ಲಿ ಸಣ್ಣ ನೀರಿನ ಹೊಂಡವಾದರೂ ಸರಿ, ಅದರಲ್ಲೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡಿದರೆ ಸಯೇವ ದ್ರವರೂಪೇಣ ಗಂಗಾಂಭೌ ನಾತ್ರ ಸಂಶಯ. ಆತ ಪರಮಾತ್ಮ ಬಂದೇ ಬರ್ತಾನೆ. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ. ಎಲ್ಲಿಯೂ ಗಂಗಾ ನದಿಯನ್ನು ಸ್ಮರಣೆ ಮಾಡಿದ್ರೆ ಅಲ್ಲಿ ಗಂಗಾ ನದಿ ಬರುತ್ತೆ. ಎಲ್ಲ ತೀರ್ಥ ದೇವತೆಗಳನ್ನು ಪರಮಾತ್ಮ ಕರ್ಕೊಂಡು ಬರ್ತಾನೆ. ಯತ್ರ ನಾರಾಯಣೋ ದೇವ ಪರಮಾತ್ಮ ಸನಾತನಃ ತತ್ರ ಕೃಷ್ಣಂ ಜಗತ್ಸರ್ವಂ ತೀರ್ಥಾನ್ಯಾಯತನಾನಿ ಚ ಅಂತ ವನಪರ್ವದಲ್ಲಿ ಮಹಾಭಾರತದಲ್ಲಿ ತೀರ್ಥಯಾತ್ರಾ ಪರ್ವದಲ್ಲಿ ಹೇಳಿದ್ದಾರೆ. ಗೋವಿನ ಪಾದದಲ್ಲಿರುವ ನೀರು ಅಂತಷ್ಟೇ ಅರ್ಥ ಅಲ್ಲ, ಸಣ್ಣ ಜಲಾಶಯ ಪುಟ್ಟ ಜಲಾಶಯಗಳು ಅಂತಲೂ ಅರ್ಥ. ನ್ಯಾಯವಾಗಿ ತೀರ್ಥಕ್ಷೇತ್ರಗಳಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸ್ನಾನವನ್ನು ಮಾಡಬೇಕು. ತೀರ್ಥಗಳ ನಾಮೋಚ್ಚಾರಣೆಯನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕು. ಹೆಸರೇ ಇಲ್ಲ ಅದಕ್ಕೆ, ಅದರಲ್ಲಿ ಸ್ನಾನ ಮಾಡೋದು ಶಕ್ಯವಾಗತ್ತಾ ಅಂದರೆ ಪದ್ಮಪುರಾಣ ಹೇಳುತ್ತೆ, ಎಲ್ಲ ತೀರ್ಥ ದೇವತೆ ಒಬ್ಬನೇ ವಿಷ್ಣು. ಆದ್ದರಿಂದ ತೀರ್ಥಸ್ಯ ದೇವತಾ ವಿಷ್ಣು ಸರ್ವತ್ರಾಪಿ ನ ಸಂಶಯ ಅಂತ ಅಲ್ಲಿಯೂ ಭಗವಂತನ ಚಿಂತನೆ ಮಾಡಿ ಸ್ನಾನವನ್ನು ಮಾಡಬಹುದು. ಯಾವುದೋ ಊರಲ್ಲಿ ಕೆರೆ ಇರುತ್ತೆ, ಸರೋವರ ಇರುತ್ತೆ, ದೊಡ್ಡ ದೊಡ್ಡ ಹೊಂಡಗಳಿರುತ್ತೆ, ಅಲ್ಲಿಯೂ ಸ್ನಾನವನ್ನು ಮಾಡಿ ಪವಿತ್ರರಾಗಬಹುದು. ಇದೆಲ್ಲ ಆ ದೇವತೆಗಳನ್ನು ಸ್ನಾನ ಅಲ್ಲೆಲ್ಲ ಭಗವದ್ ರೂಪದ ಚಿಂತನೆ ಮಾಡಿ ಅದೆಲ್ಲ ಮಾಡ್ತಕ್ಕಂಥವ್ರು ವ್ಯಾಪ್ತೋಪಾಸ ಮಾತ್ರ, ದೇವತೆಗಳಿಗೆ ಮಾತ್ರ ಸಾಧ್ಯ, ನಮಗಲ್ಲ ಅಂತ ಅನ್ನಬಾರದು. ನಾವು ಕೂಡ ಯಥಾಶಕ್ತಿಯಾಗಿ ಸ್ನಾನ ಮಾಡುವಾಗ ಭಗವಂತನ ಚಿಂತನೆಯನ್ನು ನಾವು ಮಾಡಬಹುದು. ಹಾಗಾದ್ರೆ ದಾಸರಾಯರು ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲತೀರ್ಥವು ಎಂದರಿತವನೇ ಯೋಗಿ ಅಂತ ವ್ಯಾಪ್ತೋಪಾಸಕರು ಎಲ್ಲಿಗೂ ಹೋಗಬೇಕಾಗಿಲ್ಲ, ಅವರಿದ್ದಲ್ಲಿಗೆ ತೀರ್ಥ ಬಂದುಬಿಡುತ್ತೆ ಅಂತ ಅರ್ಥವಲ್ಲ. ಶ್ರೀಮದ್ ಆಚಾರ್ಯರು ಕೂಡ ಸನ್ಯಾಸವನ್ನು ತೆಗೆದುಕೊಂಡ ಕೂಡಲೇ ಬದರಿಗೆ ಹೋಗ್ತೀವಿ ಅಂತ ಹೊರಟರು. ತೀರ್ಥಯಾತ್ರೆಗಳನ್ನು ಅನೇಕ ಜನರು ಮಾಡಿದ್ದಾರೆ. ತೀರ್ಥ ಅಂದರೆ ತೀರ್ಯತೆ ಏನ ತತ್ತೀರ್ಥಂ, ಸಂಸಾರವನ್ನು ದಾಡಿಸ್ತಕ್ಕಂತಹದ್ದು ತೀರ್ಥ. ಶಾಸ್ತ್ರ ಅಂತಲೂ ಒಂದು ಅರ್ಥ ಇದೆ. ಆದ್ದರಿಂದ ಸರ್ವಶೋಧಕತ್ವಾತ್ತು ತೀರ್ಥಾಖ್ಯ ವಿಷ್ಣು ಅಂತ ಎಲ್ಲರನ್ನ ಶೋಧನೆ ಮಾಡಿ ಪಾಪಗಳನ್ನು ಕಳೆದು ಶುದ್ಧ ಮಾಡೋನು ಭಗವಂತ. ಆದ್ದರಿಂದ ಅವನಿಗೆ ತೀರ್ಥ ಅಂತಲೇ ಹೆಸರು ಪರಮಾತ್ಮನಿಗೆ. ಶ್ರೀಮದಾಚಾರ್ಯ ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ಇರ್ತಿರಲಿಲ್ಲ. ಬದರಿಕಾಶ್ರಮಕ್ಕೆ ಹೋದಾಗ ತಾವಿದ್ದಲ್ಲಿಗೆ ತೀರ್ಥ ಬರುತ್ತೆ, ತಾವು ಯಾವ ನದಿಯಲ್ಲಿ ಮಿಂದರೂ ಇದು ಹೆಚ್ಚು ಇದು ಕಡಿಮೆ ಅಂತಿಲ್ಲ, ಎಲ್ಲವೂ ನಮಗೆ ಸಮಾನ ಅಂತಿರಲಿಲ್ಲ. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯಸ್ಪೃಶಂತಿ ನನರಾಹಿಮಭೀತಾ ಅಂಶಯೇಶ ಪೃಷತಾಮಧಿಪಸ್ಸಹ ಅಂತ ಶ್ರೀಮದ್ ಆಚಾರ್ಯರು ವ್ಯಾಪ್ತೋಪಾಸಕರು ಬದರಿಯಾತ್ರೆಯನ್ನು ಮಾಡಿದರು. ತೀರ್ಥಯಾತ್ರೆಯನ್ನು ಕೂತ್ಕೊಳ್ಳಿಲ್ಲ. ಚರಿಸಿ ತೀರ್ಥಯಾತ್ರೆ ಮಾಡದ ದೇಹವ್ಯಾತಕೆ, ಅಲ್ಲಿಗೆ ಹೋಗಿ ತಣ್ಣಗೆ ಕೊರೆಯತಕ್ಕಂಥ ಶೀತಲವಾದ ಅಲಕನಂದ ಮಹಾತೀರ್ಥದಲ್ಲಿ ನಿತ್ಯ ಅರುಣೋದಯ ಕಾಲದಲ್ಲಿ ಜನರು ಮುಟ್ಟಲಿಕ್ಕೂ ಹೆದರುವ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಅಂತಾರೆ. ಸ್ನಾನ ಮಾಡುವಾಗ ಅನುಸಂಧಾನ ಎಂಬತಕ್ಕಂಥದ್ದು ಬೇಕು. ಅನುಸಂಧಾನ ಇಲ್ಲದೆ ಶ್ರೀವರನಿಗೆ ಅಭಿಷೇಕವೆಂದರೆದೀ ವಸುಂಧರೆಯೊಳಗೆ ಬಲ್ಲವರಾವ ಜಲದಲ್ಲಿ ಮಿಂದರೆಯೂ ಸರಿ ಗಂಗಾದಿ ತೀರ್ಥಗಳು ತಾ ಒದಗಿ ಬಂದಲ್ಲಿ ಅಂತಾರೆ ಜಗನ್ನಾಥದಾಸರೇ.
ಎಲ್ಲೇ ಸ್ನಾನ ಮಾಡಬೇಕಾದರೂ ಭಗವಂತನ ಚಿಂತನೆ. ಜಗನ್ನಾಥದಾಸರೇ ಒಂದು ಕಡೆ ಹೇಳ್ತಾರೆ, ದೇವತೆಗಳ ಮನುಷ್ಯರಲ್ಲ ದೇವತೆಗಳು. ಯತ್ತೀರ್ಥ ಬುದ್ಧಿ ಸಲಿಳೆ ತ್ರಿಧಾದುಕೆ, ಕಂಡದ್ದೆಲ್ಲ ತೀರ್ಥ ಅಂತನ್ನೋನೆಲ್ಲ ಮನುಷ್ಯ ಅಲ್ಲ, ಅವನು ಸಾಮಾನ್ಯ ಅಂದುಬಿಡ್ತಾರೆ. ಆದ್ದರಿಂದ ದಾಸರಂತಾರೆ ವಿಜಯದಾಸರು, ಒಂದು ತೀರ್ಥದಲ್ಲಿ ಸ್ನಾನ ಮಾಡುವಾಗಲೂ ಅನುಸಂಧಾನವಿರಬೇಕು, ಈ ಪರಿ ಇರಬೇಕು. ಮಂದರಧರ ಸಿರಿಮುಕ್ತರು ದ್ರವರೂಪವೆಂದು ತಿಳಿಯಬೇಕಪ್ರಾಕೃತವಾಗಿ, ಸಯೇವ ದ್ರವರೂಪೇಣ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಬೊಮ್ಮಾದಿಗಳು ಪರಿವಾರ ಸಮೇತ ಕುಂದದಲ್ಲಿಪ್ಪರು ಅಂಶಿಗಳಾಗಿ, ಸಂದೇಹ ತೊರೆದು ಸರ್ವದಲ್ಲಿ ಸಂಚರಿಸಿದ ಮಂದಿಯ ಪುಣ್ಯಕ್ಕೆ ಕಡೆ ಮೊದಲಿಲ್ಲ, ನಿಂದಕ್ಕೆ ಗತಿಯಿಲ್ಲ, ವಿಜಯ ವಿಠ್ಠಲ ಬಲ್ಲ. ಆದ್ದರಿಂದ ಮೇದಿನಿಯ ಮೇಲುಳ್ಳ ಪುಷ್ಪಾದೋದಕಗಳೆಲ್ಲ ಅಮಲತೀರ್ಥವು. ಭಗವಂತನ ಅನುಸಂಧಾನ ಬಂದರೆ, ನದಿ ಇರಲಿಲ್ಲ, ಮನೆಯ ನೀರಲ್ಲೇ ಸ್ನಾನ ಮಾಡುವಾಗ ಅಲ್ಲೇ ಭಗವಂತನ ಅನುಸಂಧಾನವನ್ನು ಮಾಡಿ, ಗಂಗಾದಿ ತೀರ್ಥಗಳಲ್ಲಿ ಪರಮಾತ್ಮ ಇದ್ದು ಈ ನೀರಲ್ಲೂ ಇದ್ದು ಅನುಗ್ರಹವನ್ನು ಮಾಡ್ತಾನೆ ಅಂತ ಚಿಂತನೆ ಮಾಡಿದರೆ ನಮಗೂ ಪರಮಾತ್ಮ ಯಥಾಯೋಗ್ಯವಾಗಿ ಅನುಗ್ರಹವನ್ನು ಮಾಡ್ತಾನೆ. ದಿನ ಬೆಳಗಾಗಿದ್ದಾಗ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಅಂತ ಹೇಳಬೇಕು. ಅದನ್ನೇ ದಾಸರಂತ ಇದ್ದಾರೆ, ಪಾದಪಾದ್ರಿಧರಾ ತಳವೆ ಸುಕ್ಷೇತ್ರ. ಕ್ಷೇತ್ರವಾಸ ಮಾಡಬೇಕು ಅಂತಿದೆ, ಮನೆಯಲ್ಲೇ ಕೂತ್ಕೋಬಾರ್ದು. ಕೈವಲ್ಯ ಮನಿಕೇತನಂ ಅಂತ ಭಾಗವತ ಧರ್ಮದಲ್ಲಿ ಅದನ್ನೇ ಹೇಳಿದ್ದಾರೆ. ಕಾಶಿಯಾತ್ರೆ ಮಾಡಬೇಕು ಅಂತೇನಿಲ್ಲ, ಭಕ್ತಿಯಿಂದ ಕಾಶಿಯಾತ್ರೆಯನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿದರೂ ಕಾಶಿವಾಸ ಮಾಡಿದ ಲಭ್ಯ ಪುಣ್ಯ ಅಲ್ಲಿಗೆ ಲಭ್ಯವಾಗತ್ತೆ. ವನವಾಸ ಮಾಡಬೇಕು ಅಂದರೆ ಮರಗಿಡಗಳಿರ್ತಕ್ಕಂಥ ಪಾರ್ಕಲ್ಲೂ ಹೋಗಿ ವಾಸ ಮಾಡಬಹುದು. ದೂರವಾದ ಬದ್ರಿವನ, ಮಧುವನ, ವೃಂದಾವನಗಳಿಗೆ ಹೋಗಬೇಕು ಅಂತಿಲ್ಲ. ಸಣ್ಣ ಅದ್ರಿವಾಸಕ್ಕೂ ಹಿಮಗಿರಿ, ವೆಂಕಟಗಿರಿಗಳಿಗೆ ಹೋಗಬೇಕು ಅಂತಿಲ್ಲ. ಮಣ್ಣಿನ ರಾಶಿಯಲ್ಲೂ ಇರಬಹುದು, ಕುರುಕ್ಷೇತ್ರವೇ ಆಗಬೇಕು ಅಂತಿಲ್ಲ. ಅನುಸಂಧಾನ ಬೇಕು, ಆಗದೆಲ್ಲವೂ ಫಲವನ್ನು ಕೊಡುತ್ತೆ ಎಂಬುದನ್ನು ಹೇಳ್ತಾ, ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ. ಇವೆಲ್ಲ ಪದ್ಯಗಳನ್ನು ಅನೇಕ ಜನ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಂಡು ಬಹಳ ಅನರ್ಥವನ್ನು ಮಾಡಿಕೊಳ್ತಾ ಇದ್ದಾರೆ. ಸರ್ವಪ್ರತೀಕ ಸಂಧಿ ಬಹಳ ಗಂಭೀರವಾದ, ಆದರೆ ಸುಲಭವಾಗಿ ಅರ್ಥವಾಗುವ ಸಂಧಿ. ಸುಲಭವಾಗಿ ಅರ್ಥವಾಗತ್ತೆ ಅಂತ ಮನಬಂದಂತೆ ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಬರೀ ಅದನ್ನು ಹಾಗೇ ನಾವು ಓದಿದರೆ ಹೆಚ್ಚು ಅನರ್ಥಕ್ಕೆ ನಾವು ಕಾರಣರಾಗುತ್ತೇವೆ. ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದರೂ ಪರಮ ಪವಿತ್ರ ಸ್ವರೂಪನಾಗೇ ಇದ್ದಾನೆ. ಆದ್ದರಿಂದ ನಾವೇನೇನು ನೋಡ್ತೇವೆ ಎಲ್ಲವೂ ಪರಮಾತ್ಮನ ಪ್ರತಿಮೆಗಳೇ. ಅವರಿಗೆ ನಾವು ಊಟವನ್ನು ಕೊಟ್ಟರೆ ಅದು ಪರಮಾತ್ಮನಿಗೆ ಕೊಟ್ಟಂತೆ. ಆದ್ದರಿಂದ ಸತ್ಪಾತ್ರರು ಮುಖ್ಯ ಅನ್ನದಾನಕ್ಕೆ. ಅವರ ನಂತರದಲ್ಲಿ ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂಥೇಳಿ ಯಾರು ಹಸಿದು ಬಂದಿದ್ದಾರೆ ಅವರೆಲ್ಲರಿಗೂ ಅನ್ನವನ್ನು ಕೊಡಬೇಕು ಅಂತಿದೆ. ಆಚಂಡಾಲ ಪರ್ಯಂತರವಾಗಿ ಅನ್ನದಾನವನ್ನು ಮಾಡಬೇಕು ಎಂಬುದನ್ನು ಶಾಸ್ತ್ರ ವಿಧಾನ ಮಾಡಿದೆ. ಅನ್ನದಾನವನ್ನು ಮಾಡಬೇಕು ಅಂತ ಅನಿಸಿದಾಗ ಸತ್ಪಾತ್ರರನ್ನು ಪ್ರಯತ್ನ ಮಾಡಿ ಸತ್ಪಾತ್ರಂ ಯತ್ರ ಲಭ್ಯತೆ ಅಂತ ಸತ್ಪಾತ್ರರನ್ನು ಹುಡುಕಬೇಕು, ಅವರಿಗೂ ಅನ್ನದಾನವನ್ನು ಮಾಡಬೇಕು. ಸಾಮಾನ್ಯರಿಗೆ ಅನ್ನದಾನ ಮಾಡಿದರೆ ಅದಕ್ಕೂ ಪುಣ್ಯ ಇದೆ. ಅಶ್ನಾತ್ಯನಂತ ಕಲುತತ್ವ ಕೋವಿದೈಹಿ ಶ್ರದ್ಧಾಹುತೈರ್ಯನ್ಮುಖ ಇಜ್ಜನಾಮಭಿಃ ನವೈ ತಥಾ ಚೇತನೆಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸವರ್ಯಗುಹು. ಕೇವಲ ಬೆಂಕಿಯಲ್ಲಿ ಹಾಕೋದು ಅಲ್ಲವೇ ಅಷ್ಟೇ ಅಲ್ಲ, ಅದರಲ್ಲಿ ಮಾಡುವ ಜೊತೆಗೆ ಸತ್ಪಾತ್ರರಿಗೂ ಕೂಡ ಇಲ್ಲಿ ಭಗವಂತ ಊಟ ಮಾಡ್ತಾ ಇದ್ದಾನೆ. 32,000
36,000 ಪುರುಷನಾಡಿ 36,000 ಸ್ತ್ರೀನಾಡಿಯಲ್ಲಿ ಸ್ತ್ರೀರೂಪ ಮತ್ತು ಪುರುಷರೂಪದಿಂದಿದ್ದು ಭಗವಂತ ಭೋಜನ ಮಾಡುತ್ತಾನೆ ಎನ್ನುವ ಈ ಅನುಸಂಧಾನವನ್ನು ಮಾಡಿಕೊಂಡು ಭೋಜನ ಹಾಕಿದರೆ ಪ್ರತಿನಿತ್ಯ 36,000 ದಂಪತಿಗಳಿಗೆ ಭೋಜನ ಮಾಡಿಸಿದ 360 ದಂಪತಿಗಳಿಗೆ ಭೋಜನ ಮಾಡಿಸಿದ ಪುಣ್ಯ ನಮಗೆ ಬರುತ್ತೆ. ಅದಕ್ಕೆ ಅನೇಕರ ಕಥೆಗಳನ್ನು ನಾವು ಕೇಳಬೇಕು. ವಿಜಯದಾಸರಂತಾರೆ, ಜ್ಞಾನಿಗಳ ವದನದಿ ಕವಳವೊಂದೀಯಲು ನಾನಾ ಗೋತ್ರಗಳುದ್ಧರಿಸುವವು. ಆದ್ದರಿಂದ ಉತ್ತಮರಾದ ಜ್ಞಾನಿಗಳ ಕಂಡಾಗ, ಸತ್ಪಾತ್ರರ ಕಂಡಾಗ ನಮಸ್ಕಾರ ಮಾಡಬೇಕು. ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ ಎಂಬುದರ ಅನುಸಂಧಾನ ಬೇಕು. ಉತ್ತಮರು ಸಿಕ್ಕಾಗ ನಮಸ್ಕಾರವನ್ನು ಮಾಡಬೇಕು ಅಂತಾರೆ. ಆದ್ದರಿಂದ ಇಲ್ಲಿಯೂ ಕೂಡ ರಂತಿದೇವ ಜಗತ್ತಿನಲ್ಲಿ ದುರ್ಭಿಕ್ಷೆ ಬಂದುಬಿಡ್ತು, ಪ್ರಜೆಗಳೆಲ್ಲ ಉಪವಾಸ ಇರ್ತಾರೆ ಅಂತ ತಾನೂ ಉಪವಾಸ ಮಾಡಿಬಿಟ್ಟ. ದುರ್ಭಿಕ್ಷೆ ಹೋಯಿತು, ಸುಭಿಕ್ಷೆ ಬಂತು. ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಸಾಕಾಗುವಷ್ಟು ರೊಟ್ಟಿಯನ್ನು ನೀರನ್ನು ಇಟ್ಟುಕೊಂಡು ಇವತ್ತು ಊಟ ಮಾಡೋಣ ಅಂತ ಪಾಪ ಉಪವಾಸ ಆದ ಮೇಲೆ ಸಿದ್ಧನಾದ. ಆದರೆ ಆಗಲೇ ಅನೇಕರು ಬಗೆಬಗೆಯವರೆಲ್ಲ ಬಂದರು, ಅವರಿಗೆಲ್ಲ ದಾನವನ್ನು ಮಾಡಿದ. ಬಾಯಾರಿ ಬಂದ ಒಂದು ನಾಯಿ ಬಂದಿತ್ತು, ಅದಕ್ಕೂ ನೀರನ್ನು ಕುಡಿಸಿದ, ಕೃಷ್ಣಾರ್ಪಣ ಅಂದ. ವಿಜಯದಾಸರ ಗೋಪಾಲದಾಸರ ಜೀವನ ಚರಿತ್ರೆಯಲ್ಲಿ ಒಂದು ಸಂದರ್ಭ ಬರುತ್ತೆ. ಛಾಗಿಯಲ್ಲಿ ವಿಜಯದಾಸರು ಬಂದಾಗ ಬಹಳ ನೀರಿಗೆ ತತ್ವಾರ, ಬಹಳಷ್ಟು ಕಷ್ಟ ನೀರಿಗೆ. ಹೇಗೋ ಕಷ್ಟಪಟ್ಟು ವಿಜಯದಾಸರ ಸ್ನಾನಕ್ಕೆ ಅಂತ ನೀರನ್ನು ಸಿದ್ಧ ಮಾಡಿರ್ತಾರೆ. ಅಷ್ಟೊತ್ತಿಗೆ ಒಂದು ಕತ್ತೆ ನೀರಿಲ್ಲ, ಪ್ರಾಣ ಬಿಡುವ ಸಂದರ್ಭ ಬಂದದ್ದನ್ನು ವಿಜಯದಾಸರು ನೋಡ್ತಾರೆ. ಆಗೇನು ಮಾಡ್ತಾರೆ, ಸ್ನಾನಕ್ಕಾಗಿ ಸಿದ್ಧವಾಗಿದ್ದ ತಮಗೆ ಸ್ನಾನಕ್ಕೆ ಸಿದ್ಧವಾಗಿದ್ದ ನೀರನ್ನು ಕತ್ತೆಗೆ ಕುಡಿಸಿಬಿಡ್ತಾರೆ. ಕತ್ತೆ ಬದುಕೊಂಡು ಹೊರಟೋಗಿಬಿಡುತ್ತೆ. ಮುಂದೆ ಛಾಗಿ ಕೇಶವರಾಯನ ಮನೆಯಲ್ಲಿ ಅಪಮೃತ್ಯು ಬರುತ್ತೆ ಎಂಬುದು ಗೊತ್ತಾಗತ್ತೆ. ಗೋಪಾಲದಾಸರು ವಿಜಯದಾಸರು ಮಾತಾಡ್ತಾರೆ, ಮುಂದಾಗುವ ಅಪಮೃತ್ಯುವಿಗೆ ಯಾವ ಪುಣ್ಯ ಕೊಡೋಣ ಅಂತ. ಪುಣ್ಯ ಕೊಟ್ಟಿರ್ತಾನೆ ಅವನು. ಛಾಗಿ ಕೇಶವರಾಯನ ಮನೆಯಲ್ಲಿ ಬಂದ ಅಪಮೃತ್ಯು ಪರಿಹಾರ ಆಗತ್ತೆ. ವಿಜಯದಾಸರಂತಾರೆ, ಒಂದು ಕಾಶಿ ಯಾತ್ರೆಯ ಪುಣ್ಯವನ್ನು ಕೊಡ್ತೀನಿ ಅಂತಾರೆ. ಯಾಕೆಂದರೆ ಛಾಗಿ ಕೇಶವರಾಯನ ಮನೆಯಲ್ಲೇ ಊಟ ಮಾಡಿ ಕಾಶಿ ಯಾತ್ರೆಗೆ ಹೋಗಿದ್ದರು ವಿಜಯದಾಸರು ದಾಸಪ್ಪನಾಗಿದ್ದಾಗ. ಗೋಪಾಲದಾಸರಂತಾರೆ, ಅಯ್ಯಯ್ಯೋ ಎಷ್ಟು ಕಷ್ಟ ಕಾಶಿ ಯಾತ್ರೆ, ನಡ್ಕೊಂಡು ಬಹು ದಿವಸಗಳ ಯಾತ್ರೆ, ಅದು ಬೇಡ ಅಂತಾರೆ. ಮತ್ತು ಹಾಗಾದ್ರೆ ಯಾವುದು ಕೊಡೋಣ ಅಂದರೆ, ಇವಾಗ ಒಂದು ಬಕೀಟ್ ನೀರು ಕುಡಿಸೋದವಲ್ಲ, ಕತ್ತೆಗೆ ನೀರು ಕುಡಿಸಿದ ಪುಣ್ಯವನ್ನು ಕೊಟ್ಟುಬಿಡೋಣ ಅಂತಾರೆ. ಗೋಪಾಲದಾಸರಂತಾರೆ, ಶಕ್ತಿ ಇದ್ದರೆ ಕಾಶಿ ಯಾತ್ರೆ ಮಾಡಬಹುದು, ಆದರೆ ಸಾಯುವ ಕತ್ತೆಗೆ ನೀರು ಕುಡಿಸೋದಕ್ಕಾಗಲ್ಲ, ಇದು ಪುಣ್ಯ ಜಾಸ್ತಿ ಅಂತಾರೆ. ಆದ್ದರಿಂದ ಅನೇಕ ದಾಸರ ಚರಿತ್ರೆಗಳಲ್ಲಿ ಈ ಕಥೆಯನ್ನು ಕೇಳ್ತೇವೆ. ಶ್ರೀಧ ವಿಠ್ಠಲರ ಜೀವನದಲ್ಲೂ ಕೂಡ ಒಬ್ಬ ಅತ್ಯಂತ ನೀಚ ವ್ಯಕ್ತಿ ಬಾಯಾರಿ ಬಸವಳೆದು ಬಾಯಿಗೆ ಕೈಯನ್ನು ಹಿಡಿದು ನೀರು ನೀರು ಅಂತ ಇರ್ತಾನೆ. ಶ್ರೀಧ ವಿಠ್ಠಲರು ನದಿಯಿಂದ ತರ್ತಾ ಇದ್ದ ಮೀಸಲು ನೀರನ್ನು ಕೈಯಲ್ಲಿ ಮೇಲೆ ಹಿಡ್ಕೊಂಡು ಬರಬೇಕು. ನಮ್ಮ ನೆರಳು ಬೀಳಬಾರದು, ಕೈ ಉಗುರು ಚರ್ಮ ತಗಲಬಾರದು ಅಂತ ದೇವರಿಗೆ ಅಭಿಷೇಕಕ್ಕೆ ನೀರನ್ನು ಅವನು ಬೇಡ್ತಾ ಇದ್ದವನಿಗೆ ನೀರನ್ನು ಕುಡಿಸಿಬಿಡ್ತಾರೆ. ಮನೆಗೆ ಬರ್ತಾರೆ, ಶಿಷ್ಯ ಆ ತಂಬಿಗೆಯನ್ನು ದೂರ ಇಟ್ಟು ಇದು ಕುಡಿಸಿಬಿಟ್ರು ಅವನಿಗೆ ನೀರು ಅಂತ ಹೇಳಿ ಅವರೇನು ಮಾಡ್ತಾರೆ, ಬೇರೆ ನೀರನ್ನು ಅಭಿಷೇಕಕ್ಕಿಟ್ಟು, ಸ್ವಾಮಿ ಆ ನೀರು ಬೇಡ, ಈ ನೀರಲ್ಲಿ ಅಭಿಷೇಕ ಮಾಡಿರಿ ಅಂತಾರೆ. ಶ್ರೀಧ ವಿಠ್ಠಲರು ಕೇಳ್ತಾರೆ, ಗುರುಶ್ರೀಶ ವಿಠ್ಠಲರ ಕಥೆ ಇದು. ಗುರುಶ್ರೀಶ ವಿಠ್ಠಲರಂತಾರೆ, ನೀರು ಏನು ಖರ್ಚಾಗಿಲ್ವಲ್ಲ ನೋಡು ಅಂತಾರೆ ತಂಬಿಗೆಯಲ್ಲಿ. ಅವನಿಗೊಂದು ಮುಕ್ಕಾಲು ತಂಬಿಗೆ ನೀರು ಹಾಕಿರ್ತಾರೆ, ಆದರೆ ನೀರೇನು ಖರ್ಚಾಗಿರಲ್ಲ. ಅಂದರೆ ನಾವೆಲ್ಲೋ ಒಂದು ಕಡೆ ಮಾಡೋದು ಮಾತ್ರ ಮುಖ್ಯ, ಬೇರೆ ಕಡೆ ಮಾಡೋದು ಗೌಣ ಅಂತಿರಬಾರ್ದು. ಪಾತ್ರಾಪಾತ್ರಗಳನ್ನು ತಿಳಿದು ಎಲ್ಲ ಕಡೆಯಲ್ಲೂ ನಾವು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಎಂಬುದನ್ನೇ ತಿಳಿಯಬೇಕು. ರಾಜ ರಂತಿದೇವ ನಾಯಿಗೆ ನೀರು ಕುಡಿಸಿದ್ದನ್ನು ಕೂಡ ಕೃಷ್ಣಾರ್ಪಣ ಅಂದ. ಭಗವಂತನೇ ನೀರು ಬೇಡಿ ಬಂದಿದ್ದ. ನಾನು ಉಪವಾಸ ಇದ್ದಾಗ ಬೇರೆಯವರೆಲ್ಲ ಬಂದು ಕೇಳಿದ್ದು ಭಗವಂತನೇ ಅಂತ ಕೊಟ್ಟ. ಆದ್ದರಿಂದ ನಮಗೆ ಉಣ್ಣಲಿಕ್ಕೆ ಯೋಗ್ಯವಾದದ್ದು ಅವರಿಗೆ ಉಣ್ಣಲಿಕ್ಕೆ ಯೋಗ್ಯವಾದದ್ದನ್ನು ಕೊಡುವುದೇ ಭಗವಂತನ ಪೂಜೆ. ಜೀವಗಣ ಶ್ರೀಧನ ಪ್ರತಿಮೆಗಳು
ಅವರುಂಬೋದನವೇ ನೈವೇದ್ಯ. ಯಾರ್ಯಾರು ಏನೇನು ಊಟ ಮಾಡ್ತಾರೆ ಎಲ್ಲವೂ ನೈವೇದ್ಯ ಅಂತಲ್ಲ. ಆದ್ದರಿಂದ ಇಲಿಯನ್ನು ಹಿಡಿದು ತಿಂತಕ್ಕಂಥ ಬೆಕ್ಕಿಗೆ ಪವಿತ್ರವಾದ ನೈವೇದ್ಯ ಕೊಡಬೇಕು ಅಂತ ಅರ್ಥ ಅಲ್ಲ. ಸಾತ್ವಿಕರಿಗೆ ಸಾತ್ವಿಕವಾದ ಅನ್ನವನ್ನು, ತಾಮಸರಿಗೆ ತಾಮಸವಾದ ಅನ್ನವನ್ನು ಕೊಡಬೇಕು. ಅದು ಅವರಿಗೆ ಯೋಗ್ಯ. ಅವರೊಳಗಿರ್ತಕ್ಕಂಥ ಭಗವಂತನಿಗೆ ಆಗ ಅದು ನೈವೇದ್ಯವಾಗತ್ತೆ. ಕೆಲವೊಮ್ಮೆ ಸಾತ್ವಿಕರೂ ಕೂಡ ತಾಮಸ ಪದಾರ್ಥವನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭ ಬರಬಹುದು. ಆಗ ಅವರು ಊಟ ಮಾಡ್ತಕ್ಕಂಥ ತಾಮಸ ಪದಾರ್ಥ ಅದರೊಳಗಿರುವ ಭಗವಂತನಿಗೆ ಆಪತ್ತು ಬಂದಿದ್ದರಿಂದ ನೈವೇದ್ಯವಾಗತ್ತೆ. ಎಲ್ಲ ಕಾಲಗಳಲ್ಲೂ ಹಾಗಾಗತ್ತೆ ಎಂಬುದನ್ನು ತಿಳಿಯಬಾರದು. ಒಮ್ಮೆ ವಿಶ್ವಾಮಿತ್ರರು ದುರ್ಭಿಕ್ಷ ಕಾಲದಲ್ಲಿ ನಾಯಿ ಮಾಂಸವನ್ನು ಅಗ್ನಿಯಲ್ಲಿ ಹೋಮ ಮಾಡಿ ಊಟ ಮಾಡಿದರು ಅಂತ ನಾವು ಕೇಳ್ತೇವೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉಷಸ್ಥ ಮುನಿ ದುರ್ಭಿಕ್ಷದಲ್ಲಿ ಹಸಿವೆಯಿಂದ ಪ್ರಾಣ ಹೋಗುವ ಪ್ರಸಂಗ ಬಂದಾಗ ಒಬ್ಬ ಧನಿಕ ಊಟ ಮಾಡ್ತಾ ಇದ್ದ. ಕಾಡು ಉದ್ದಿನ ಕಾಳನ್ನು ಬೇಡಿ ತಿಂದ ಅಂತ ಕಥೆ ಇದೆ. ಇಲ್ಲಿ ಆಪತ್ತಿನಲ್ಲಿ ಮಾಂಸ ಎಂಜಲೂ ಕೂಡ ನೈವೇದ್ಯವಾಗಬಹುದು, ಬೇರೆ ಸಮಯದಲ್ಲ, ಆಪತ್ತಿನ ಸಮಯದಲ್ಲಿ ಮಾತ್ರ. ಆದ್ದರಿಂದ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ ಎಂಬುದನ್ನು ತಿಳಿಯಬೇಕು. ನಿತ್ಯದಿಹಾದಿ ನಡೆವುದೇ ನರ್ತನಗಳು. ದೇವರಿಗೆ ಪೂಜೆ ಮಾಡಿದ ಮೇಲೆ ದೇವರ ಪೆಟ್ಟಿಗೆಯನ್ನು ಮುಂದಿಟ್ಟುಕೊಂಡು ದೇವರಿಗೆ ಪ್ರಿಯವಾದ ಪರಮಾತ್ಮನ ಗುಣಗಳನ್ನು ಹೇಳುವ, ನಮಗೆ ಪ್ರಿಯವಾಗುವ, ನಮಗೆ ಬೇಕಾಗುವ ವರದ ಮೂಲಕವಾಗಿರುವ ದೇವರ ನಾಮಗಳನ್ನು, ಕೃತಿಗಳನ್ನು ದೇವರ ಮುಂದೆ ಹಾಡಬೇಕು. ಕಾಲನ್ನು ಎತ್ತಿ ಕುಣಿಸಿ ನರ್ತನ ಮಾಡಬೇಕು. ಇದು ಅತ್ಯಂತ ಪ್ರಿಯ. ಆದ್ದರಿಂದ ಪೂಜಾ ಕೊನೆಯಲ್ಲಿ ಇದನ್ನು ರಾಜೋಪಚಾರದಲ್ಲಿ ನರ್ತನ ಸೇವಾಂ ಸಮರ್ಪಯಾಮಿ ಅಂತ ಉಂಟು. ರೋಗಾದಿಗಳು ಬಂದಾಗ, ಕಾಲು ನೋವು ಹಿಡಿದಾಗ, ಅಥವಾ ಪೂಜೆಯಲ್ಲಿ ಮರೆತು ಬಿಟ್ಟರೆ ಎಲ್ಲರೂ ನಡ್ಕೊಂಡು ಹೋಗುತ್ತೇವೆ. ಆ ನಡ್ಕೊಂಡು ಹೋದದ್ದನ್ನೇ ನರ್ತನ ಸೇವೆ ಅಂತ ಸಮರ್ಪಣೆಯನ್ನು ಮಾಡಿ ಅಂತ ಇದ್ದಾರೆ ದಾಸರಾಯರು. ಹೀಗೆ ದಾಸರಾಯರು ಹೇಳ್ತಾ, ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು ಪಾದಪಾದ್ರಿ ಧರಾತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ. ನಿತ್ಯದಿಹಾದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ತೀರ್ಥಯಾತ್ರೆ, ಕ್ಷೇತ್ರದಲ್ಲಿ ವಾಸ ಮಾಡೋದು, ಅನ್ನದ ಭೋಜನ, ನರ್ತನ ಸೇವೆಗಳನ್ನು ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂತ ಅರ್ಪಣೆ ಮಾಡಲೇಬೇಕು. ಇವೆಲ್ಲ ಪರಮಾತ್ಮನ ಪೂಜೆ ಅಂತಲೇ ತಿಳಿಯಬೇಕು. ಹೀಗೆ ತಿಳಿದವನೇ ಯೋಗಿ, ಅವನೇ ಭಕ್ತಿಯೋಗಿ. ಪರಮಾತ್ಮನಿಗೆ ಭಕ್ತಿಯೋಗಿ ಅತ್ಯಂತ ಪ್ರಿಯ. ಆದ್ದರಿಂದ ಅವನು ಅಕಸ್ಮಾತ್ ಕಾರಣಾಂತರದಿಂದ ಇವುಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಲಿಕ್ಕಾಗದೇ ಇದ್ದರೆ, ಮರೆತು ಬಿಟ್ಟರೆ ಭಗವಂತ ತಾನೇ ಅದನ್ನು ಸ್ವೀಕಾರ ಮಾಡಿರ್ತಾನೆ. ದೇವರಿಗೆ ಅರ್ಪಣೆ ಮಾಡಲಿಲ್ಲ, ಇದೆಲ್ಲ ಅನುಸಂಧಾನ ಮಾಡ್ತಾ ಇರೋನು ಒಮ್ಮೊಮ್ಮೆ ಅನುಸಂಧಾನ ಮರೆತು ಬಿಡ್ಬೋದು. ಅದು ಪಾಪ ಅಂತ ಅನಿಸಲ್ಲ. ಸರಿತು ಪ್ರವಾಹಗಳು ಸರಿ, ಕಂಡರೆಯೂ ಸರಿ, ಕಾಣದಿದ್ದರೆ ಸರಿ, ಮರಳಿ ಮಜ್ಜನ ಪಾನಗಳಿಂದ ನಮಗೆ ಸುಖವಿಹವು. ದಾಸರಂತಾರೆ, ನಿನಗೆ ಎಚ್ಚರವಿದ್ದಾಗ ಅದನ್ನು ಕೊಡು. ಜ್ಞಾನೋತ್ತರದಲ್ಲಿ ತನಗರ್ಪಿಸಲು ಚಿತ್ಸುಖ ವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಪರಮಾತ್ಮ ಅಂತ. ಪರಮಾತ್ಮನಿಗೆ ಅರ್ಪಣೆ ಮಾಡಲಿಲ್ಲ ಆ ಭಕ್ತ ಅಂತ ದೂಷಣೆ ಮಾಡಬಾರದು. ಭಕ್ತ ಮಾಡಿದ್ದು ಭಗವಂತನಿಗೆ ಪ್ರಿಯವಾಗತ್ತೆ. ಭಕ್ತಿ ಇಲ್ಲದೆ ಇದ್ದವನು ಏನು ಮಾಡಿದರೂ ಪರಮಾತ್ಮನಿಗೆ ಪ್ರಿಯವಾಗೋದಿಲ್ಲ. ಧರ್ಮೋಭವತ್ಯ ಧರ್ಮೋಪಿ ಕೃತೋ ಭಕ್ತೇ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೇ ಕೃತೋ ಹರೇ ಅಂತ ಶ್ರೀಮದ್ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಇದನ್ನು ಹೇಳ್ತಾರೆ. ಪರಮಾತ್ಮನ ಭಕ್ತರಾಗಿ ಮಾಡಿದ್ದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅಧಾರ್ಮಿಕರಾಗಿ ದೇವರಿಗೆ ಬೇಕಾದ್ದು ಕೊಡ್ತೀನಿ ಅಂದರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅನ್ನೋದನ್ನೇ ಜಗನ್ನಾಥದಾಸರು ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು ಪಾದಪಾದ್ರಿ ಧರಾತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ ನಿತ್ಯದಿ ಹಾದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ಹೀಗೆ ಈ ಪದ್ಯದಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಪದ್ಯ ತುಂಬ ಅನರ್ಥಕ್ಕೆ ಕಾರಣ ಮಾಡಿಕೊಂಡ್ಬಿಟ್ಟಿದ್ದಾರೆ.
ದಾಸರಾಯರು ಏನಂದ್ರದು ಹೇಳಿಬಿಟ್ಟಿದ್ದಾರೆ. ಹಾಗಲ್ಲ, ಇದರ ಅರ್ಥ ಬೇರೆ ಇದೆ. ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನಪಾತ್ರರು ಮೂರು ಲೋಕದೊಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ. ಈ ಕೊನೆಯ ಸಾಲನ್ನು ಪ್ರತಿಯೊಂದು ಪಾದದ ಜೊತೆಗೂ ಸೇರಿಸಿಕೊಳ್ಳಬೇಕು. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ, ಸರ್ವದೇಶವು ಪುಣ್ಯ ದೇಶವು. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ, ಸರ್ವಕಾಲವು ಪರ್ವಕಾಲವು. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ, ಸರ್ವಜೀವರು ದಾನಪಾತ್ರರು ಮೂರು ಲೋಕದೊಳು. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ, ಸರ್ವ ಮಾತುಗಳೆಲ್ಲ ಮಂತ್ರವು. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ, ಸರ್ವ ಕೆಲಸಗಳೆಲ್ಲ ಪೂಜೆಯೂ. ಹೀಗೆ ಶರ್ವವಂದ್ಯ, ರುದ್ರದೇವರಿಂದ ವಂದ್ಯನಾದ ಪರಮಾತ್ಮನ ವಿಮಲ ಮೂರ್ತಿ ಮತ್ತು ವಿಮಲ ಧ್ಯಾನ. ಪರಮಾತ್ಮನ ಮೂರ್ತಿಯೂ ವಿಮಲ, ನಮ್ಮ ಧ್ಯಾನವೂ ವಿಮಲವಾಗಬೇಕು. ಮಲದಿಂದ ಕೂಡಿರಬಾರದು. ಮಲದಿಂದ ಅಂದರೆ ಕಾಮನೆಯಿಂದ ಕೂಡಿರಬಾರದು, ನಿಷ್ಕಾಮನಾದಿಂದಾಗಿರಬೇಕು. ವಿಮಲ ಮೂರ್ತಿ ಧ್ಯಾನವುಳ್ಳವಗೆ. ಈ ವಿಮಲ ಅನ್ನೋದು ಮೂರ್ತಿಯು ಪರಮಾತ್ಮ ಯಾವಾಗಲೂ ವಿಮಲನೆ, ಆದರೆ ಧ್ಯಾನ ಒಂದೊಮ್ಮೆ ವ್ಯತ್ಯಾಸವಾಗಬಹುದು. ಆದ್ದರಿಂದ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ ಸರ್ವ ದೇಶವು ಪುಣ್ಯ ದೇಶವು. ಆದ್ದರಿಂದ ಪರಮಾತ್ಮನನ್ನು ಎಲ್ಲ ಕಡೆಯಲ್ಲೂ ನೋಡಬೇಕಂತೆ. ಸರ್ವದೇಶವು ಪುಣ್ಯ ದೇಶವು. ಆದ್ದರಿಂದ ಅಲ್ಲಿ ಹೇಳ್ತಾರೆ, ಪ್ರಣಮೇ ದಂಡವದ್ಭೂಮೌ ಆಶ್ವಚಂಡಾಲ ಘೋಕರಂ. ಸರ್ವಜೀವರು ದಾನಪಾತ್ರರು ಅನ್ನೋದಕ್ಕೆ ಯಾವತ್ ಸರ್ವೇಷು ಭೂತೇಷು ಮದ್ಭಾವೋ ನೋಪಜಾಯತೆ ತಾವದೇವ ಮುಪಾಸೀತ ಅಂಥೇಳಿ ಅಲ್ಲಿ ಅದನ್ನು ಹೇಳಿದ್ದಾರೆ. ಆದ್ದರಿಂದ ಸರ್ವವಂದ್ಯನ ವಿಮಲಮೂರ್ತಿ ಪದಚ್ಛೇದವನ್ನು ಹೇಳ್ತೀನಿ. ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನಪಾತ್ರರು ಮೂರು ಲೋಕದೊಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ. ಶರ್ವ ಅಂತ ದೇವರಿಗೂ ಹೆಸರಿದೆ, ಅದಕ್ಕೆ ವಂದ್ಯ ಅಂತ ಸೇರಿಸಿಕೊಂಡಿರೋದ್ರಿಂದ ರುದ್ರ ಅಂತಾಗತ್ತೆ. ಸರ್ವಶರ್ವ ಶಿವಸ್ಥ ಸ್ಥಾಣು ಭೂತಾದಿರ್ ನಿಧಿರವ್ಯಯ ಅಂತ ವಿಷ್ಣು ಸಹಸ್ರನಾಮದಲ್ಲೂ ದೇವರಿಗೂ ಹೇಳಿದ್ದಾರೆ. ಶರ್ವ ಅಂದರೆ ಶಿವ. ಶಿವನಿಂದಲೂ ಪರಮಾತ್ಮ ವಂದ್ಯನಾಗಿದ್ದಾನೆ. ಶಿವ ತಾನು ಮಾಡುವ ಎಲ್ಲ ಕೆಲಸಗಳಲ್ಲಿ ಆ ದೇಶಕಾಲಗಳನ್ನು ರುದ್ರದೇವರು ನೋಡಲ್ಲ. ತಾನು ಯಾವ ದೇಶದಲ್ಲಿದ್ದೀನಿ, ಯಾವ ಕಾಲದಲ್ಲಿದ್ದೀನಿ, ಈ ದೇಶದಲ್ಲಿ ಈ ಕೆಲಸ, ಈ ಕಾಲದಲ್ಲಿ ಈ ಕೆಲಸ ಅಂತಿಲ್ಲ. ರುದ್ರದೇವರಿರುವ ಜಾಗ ಅಪವಿತ್ರವಾದ ಸ್ಮಶಾನದಲ್ಲೂ ಇದ್ದಾರೆ. ನಿಷಿದ್ಧವಾದ ಪ್ರದೋಷ ಕಾಲದಲ್ಲಿ ಅಪಾತ್ರರಾದ ಭೂತಪ್ರೇತಾದಿಗಳ ಜೊತೆಗೆ ತನ್ನ ಒಡನಾಟವನ್ನು ಹೊಂದಿದ್ದಾರೆ ರುದ್ರದೇವರು. ಅಂತಹ ರುದ್ರದೇವರು ಇದೆಲ್ಲವನ್ನು ಪರಮಾತ್ಮನಿಗೆ ಪೂಜೆ ಅಂತ ಅರ್ಪಣೆಯನ್ನು ಮಾಡ್ತಾರೆ. ಅದು ಪೂಜೆಯೇ. ಯಾಕೆಂದರೆ ಅವನು ಸದಾ ಪರಮಾತ್ಮನ ವಿಮಲಮೂರ್ತಿಯ ಧ್ಯಾನವನ್ನು ಮಾಡ್ತಾನೆ. ಏಕೋ ರುದ್ರೋ ನ ದ್ವಿತೀಯಾವತಸ್ತೆ ದ್ವಿತೀಯಾಯ ತಸ್ತೆ. ಒಬ್ಬನೇ ಪರಮಾತ್ಮನನ್ನು, ಶ್ರೀಹರಿಯನ್ನು, ನಾರಾಯಣನನ್ನು ರುದ್ರ ಧ್ಯಾನ ಮಾಡ್ತಾನೆ. ಬೇರೆ ಏನನ್ನೂ ಆಲೋಚನೆ ಮಾಡೋದಿಲ್ಲ. ಭಾಗವತದಲ್ಲಿಯೂ ದಕ್ಷಯಜ್ಞ ಪ್ರಸಂಗದಲ್ಲಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಯಾರು ಮನಸ್ಸನ್ನಿಟ್ಟಿರ್ತಾರೆ, ಆಚಾರ ವಿಚಾರದಲ್ಲಿ ಲೋಕವಿಲಕ್ಷಣನಾದರೂ ಕೂಡ ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸನ್ನಿಟ್ಟವರಿಗೆ ಅದು ಪರಮಾತ್ಮ ಅಂಗೀಕಾರ ಮಾಡಿದ್ದಾನೆ ಎಂದ ಮೇಲೆ ಲೋಕದಲ್ಲಿ ಯಾರೇ ಏನೇ ಅಂದರೂ ಕೂಡ ಆತ ಲೆಕ್ಕಿಸೋದಿಲ್ಲ ಎಂಬುದನ್ನು ಹೇಳಿದ್ದೇವೆ. ಅದರಿಂದ ಶಿವನೇ ಪರಮಾತ್ಮನಲ್ಲಿ ಹೇಳ್ತಾನೆ, ಜಗತ್ತಿನ ಗಣಯೇಯಂ ತ್ವತ್ಪರಾನುಗ್ರಹೇಣ. ಅದಕ್ಕೆ ಅಂತಾರೆ, ನನ್ನ ಆಚಾರಗಳೆಲ್ಲವೂ ನಿನಗೆ ಪ್ರಿಯವಾಗಲಿ ಸ್ವಾಮಿ. ನಾನು ಸ್ಮಶಾನದಲ್ಲಿರೋದು, ಕಪಾಲವನ್ನು ಕೊರಳಲ್ಲಿ ಹಾಕ್ಕೊಂಡಿರೋದು, ರುಂಡಗಳನ್ನು ಕೊರಳಲ್ಲಿ ಹಾಕ್ಕೊಂಡಿರೋದು, ಕಪಾಲವನ್ನು ಕೈಯಲ್ಲಿ ಹಿಡಿದಿರೋದು, ಚಿತಾಭಸ್ಮದ ಲೇಪನೆ, ಇವೆಲ್ಲವೂ ನಿನಗೆ ಪ್ರಿಯವಾಗಲಿ ಅಂತ
ಭಕ್ತ ಮಾಡುವ ಎಲ್ಲ ಕೆಲಸವನ್ನು ಭಗವಂತ ಪ್ರಿಯ ಅಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಲೇ ಜಗನ್ನಾಥದಾಸರು ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ ಅಂತ ದಾಸರಾಯರದನ್ನು ಹೇಳಿದ್ದಾರೆ. ಭಕ್ತನಾಗಿ ಬಿಟ್ಟರೆ ದೇವರ ಪೂಜೆಗೆ ಎಲ್ಲ ದೇಶ ಎಲ್ಲ ಕಾಲವೂ ಯೋಗ್ಯವೇ. ಅವನು ಭಕ್ತನಾದರೆ ದೇವರನ್ನು ಎಲ್ಲ ಕಡೆ ಅವನು ನೋಡಲಿಕ್ಕೆ ಪ್ರಾರಂಭ ಮಾಡಿದ, ಅನುಸಂಧಾನ ಬಂತು ಅಂತಂದರೆ ಎಲ್ಲ ಜೀವರು ಅವನಿಗೆ ದಾನಪಾತ್ರರೇ. ಅವನಾಡುವ ಎಲ್ಲ ಮಾತು ಮಂತ್ರ ಆಗತ್ತೆ, ಎಲ್ಲ ಕೆಲಸವೂ ಪೂಜೆಯೇ ಆಗತ್ತೆ. ಭಕ್ತರ ಆಚಾರವನ್ನು ಅರ್ಥ ಮಾಡಿಕೊಳ್ಳದೆ ಯಾರು ಹಳೆಯುತ್ತಾರೆ ಅವನಿಗೇ ಅನರ್ಥವಾಗತ್ತೆ ಹೊರತು ಭಕ್ತರಿಗೆ ಇದನ್ನು ಲೆಕ್ಕಿಸೋದಿಲ್ಲ ಅಂತಾರೆ ಜಗನ್ನಾಥದಾಸರು. ಶಿವ ನೋಡ್ರಿ ಮಂಗಳಕರ, ಅವನ ಹೆಸರೇ ಮಂಗಳಕರ ಅಂತ. ಆದರೆ ಕಪಾಲಮಪಿತೆ ಕರೇ, ಕೈಯಲ್ಲಿ ಕಪಾಲ ಹಿಡಿದಿದ್ದಾನೆ. ತೊಗಲನ್ನು ಯಾರಾದರೂ ಬಟ್ಟೆಯನ್ನು ಹೊಡಿತಾರ? ಕೃತ್ತಿವಾಸ ಆಗಿದ್ದಾನೆ, ಬೂದಿ ಬೆಳ್ಕೊಳ್ತಾನೆ, ಹಾವುಗಳನ್ನು ಧರಣ ಮಾಡ್ತಾನೆ, ವಿರೂಪಾಕ್ಷನಾಗಿದ್ದಾನೆ, ವಿರೂಪವಾದ ಕಣ್ಣಿದೆ, ಉಗ್ರರೂಪ. ಇವೆಲ್ಲ ಅಮಂಗಳಕರವಾದ ಸ್ಮಶಾನ, ಪಿಶಾಚಿಗಳ ಜೊತೆಗೆ ಸಂಚಾರ, ಅಮಂಗಳವಾದ ಆಚಾರವನ್ನು ರುದ್ರದೇವರು ಮಾತಾಡ್ತಾರೆ ಅಂದರೆ ಜನ ಅಂತಾರೆ ರುದ್ರದೇವರಿಗೆ. ಅಂದರೆ ರುದ್ರದೇವರಂತಾರೆ ಜಗತ್ತಿನ ಗಣಯೇಯಂ ತತ್ಪರಾನುಗ್ರಹೇಣ, ನಿನ್ನ ಪರಮಾತ್ಮನ ಅನುಗ್ರಹ ಇದ್ದರೆ ಲೋಕ ನನ್ನನ್ನು ಏನು ನಿಂದಿಸಿದರೂ ಲೆಕ್ಕಿಸೋದಿಲ್ಲ. ಯಾಕೆ ಅಂದರೆ ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಗರ್ಭಿಣಿಯರಾದ ತ್ರಿಪುರಾಸುರರ ಸ್ತ್ರೀಯರನ್ನು ಅವರ ಹತ್ಯೆಯನ್ನು ರುದ್ರದೇವರು ಮಾಡಿಬಿಟ್ರು. ಯದ್ಯಪಿ ಅಪರೋಕ್ಷ ಜ್ಞಾನಿಗಳಿಗೆ ಇಂಥ ಅಶ್ಲೇಷ ವಿನಾಶವು ಅಂತ ಹೇಳಿದ್ದಾರೆ, ಅಂಥವರಿಗೆ ಪಾಪಲೇಪ ಆಗೋದಿಲ್ಲ. ಆದರೂ ಸೇವಕ ತಪ್ಪು ಮಾಡಿದಾಗ ಪ್ರಭು ಒಡೆಯನಾದವನು ಪ್ರಾಯಶ್ಚಿತ್ತವನ್ನು ವಿಧಾನ ಮಾಡಬೇಕಾದದ್ದು ಲೋಕದಲ್ಲಿ ರೂಢಿಯಾಗಿರೋದರಿಂದ ಅದಕ್ಕನುಸಾರವಾಗಿ ಪರಮಾತ್ಮ ವಿಡಂಬನೆಯನ್ನು ಮಾಡುತ್ತಾ ರುದ್ರದೇವರಿಗೆ ಪಿಶಾಚಿಗಳಂತೆ ಆಚಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಎನ್ನುವ ಮಾತನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಿಶಾಚಚರ್ಯಾಮಚರತು ರುದ್ರೋ ವಿಷ್ಣುವಾಜ್ಞೆಯೈವತು ಎಂಬುವ ಮಾತನ್ನು ಕಶ್ಯಪ ಮತ್ತು ದ್ಯುತಿಗಳ ಸಂವಾದದ ಸಂದರ್ಭದಲ್ಲಿ ಆಚಾರ್ಯರು ಈ ನಿರ್ಣಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮ ಹಾಕಿಕೊಟ್ಟ ನಿಯಮಗಳ ಪಾಲನೆಯನ್ನು ಮಾಡುತ್ತಾರೆ ದೇವತೆಗಳಾದ್ದರಿಂದ ಅವರ ಆಚಾರ ವಿಚಾರಗಳನ್ನು ನೋಡಿ ನಾವು ನಿಂದನೆ ಮಾಡಬಾರದು, ಅಪಹಾಸ್ಯವನ್ನು ಮಾಡಬಾರದು. ಅವರೆಲ್ಲ ಹರಿಭಕ್ತರು, ಶರ್ವವಂದನ ವಿಮಲಮೂರ್ತಿ ಧ್ಯಾನವುಳ್ಳವರಾದ್ದರಿಂದ ರುದ್ರದೇವರು ಪಿಶಾಚಚರ್ಯೆಯನ್ನು ಮಾಡೋದು ಪರಮಾತ್ಮನಿಗೆ ಹರಿಗೆ, ಹರ ಮಾಡುವ ಪಿಶಾಚಚರ್ಯ ಹರಿಗೆ ಇಷ್ಟವಾದ್ದರಿಂದ ಹರನಿಗೂ ಅದು ಇಷ್ಟವಾಯಿತು. ಆದ್ದರಿಂದ ಹರಿಯನ್ನು ಏಕಾಗ್ರ ಚಿತ್ತದಿಂದ ಭಕ್ತಿಯಿಂದ ಧ್ಯಾನ ಮಾಡ್ತಾ ಅಮಂಗಳಾಚಾರವನ್ನು ಮಾಡ್ತಾನೆ. ಭಕ್ತಿಯಿಂದ ಹರಿಪಾದೋದಕವಾದ ಗಂಗೆಯನ್ನು ಶಿರದಲ್ಲಿ ಧಾರಣ ಮಾಡಿ ಗಂಗಾಧರ ಅಂತ ಯಶ್ಚೌಷ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವಶಿವೋಭೂತ್ ಧ್ಯಾತುರ್ಮನ ಶಮಲಶೈಲ ನಿಸೃಷ್ಟ ವಜ್ರಂ ಅಂಥ ಪರಮಾತ್ಮನ ಪಾದೋದಕವನ್ನು ಧಾರಣ ಮಾಡಿ ಅಮಂಗಳಕರವಾದ ವೇಷದಲ್ಲಿದ್ದರೂ ಅವನಿಗೆ ಅಶಿವ ಅಂತ ಯಾರೂ ಕರೆಯೋದಿಲ್ಲ, ಶಿವ ಅಂತಲೇ ಕರೀತಾರೆ. ಸರ್ವದೇಶವು ಪುಣ್ಯದೇಶವು. ಎಲ್ಲ ದೇಶ ಪುಣ್ಯದೇಶ ಹೆಂಗಾಗತ್ತೆ ಸ್ವಾಮಿ? ಪರ್ವತಾಗ್ರೇ ನದಿ ತೀರೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ದಾಸರಂತಾರೆ ಪವಿತ್ರವಾದ ನದಿ ತೀರ ಬೆಟ್ಟಗುಡ್ಡಗಳನ್ನು ಯಾಕೆ ಸಾಮಾನ್ಯವಾಗಿ ಹರಿಭಕ್ತರು ಜ್ಞಾನಿ ಧರ್ಮಾಚರಣೆಗೆ ಪುಣ್ಯದೇಶವನ್ನು ಯಾಕೆ ಅಪೇಕ್ಷೆ ಪಡ್ತಾನೆ ಅಂದರೆ ಮನಸ್ಸಿಗೆ ಏಕಾಗ್ರತೆ ಸುಲಭವಾಗಿ ಸಿಗತ್ತೆ ಅಂತ. ಜನಸಂಚಾರ ಇರಲ್ಲ, ಜನಸಮ್ಮರ್ದ ಇರಲ್ಲ ಅಂತ ಪುಣ್ಯ ಲಾಭಕ್ಕಾಗ ಅಲ್ಲ. ಪುಣ್ಯ ಲಾಭ ಧ್ಯಾನದಿಂದ ಬರುತ್ತೆ ಹೊರತು ಪರ್ವತಾಗ್ರದಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡ್ರಲ್ಲ, ಬರೀ ಅಲ್ಲಿ ಕೂತ್ಬಿಟ್ರಲ್ಲ. ಕೂತು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಏಕಾಗ್ರತೆಯನ್ನು ನೀಡುತ್ತಾದ್ದರಿಂದ ಆ ದೇಶಕ್ಕೆ ಪುಣ್ಯದೇಶ ಅಂತಾರೆ. ಧ್ಯಾನ ಮಾಡಿದ್ದರಿಂದ ಪುಣ್ಯದೇಶವೇ ಹೊರತು ಪುಣ್ಯದೇಶದಲ್ಲಿ ಕೂತ ಮಾತ್ರಕ್ಕೆ ಪುಣ್ಯ ಬರೋದಿಲ್ಲ. ದೇವರ ತೊಡೆಯ ಮೇಲೆ ಮಲಗಿದ ಹಿರಣ್ಯಕಶಿಪು ದೇವರೇ ಕೊಂದ, ಹಿರಣ್ಯಕಶಿಪುವಿಗೆ ಏನಾರು ಪುಣ್ಯ ಬಂತಾ? ಆದ್ದರಿಂದ ಅನಾಯಾಸವಾಗಿ ಎಲ್ಲೇ ಕೂತರು ಎಲ್ಲೇ ನಿಂತರೂ ಪರಮಾತ್ಮನ ಚಿಂತನೆ ಬರೋನಿಗೆ ಯಾವ ದೇಶ ಆದರೂ ಸರಿ ಏಕಾಗ್ರತೆ ಬರುತ್ತೆ. ಎಲ್ಲ ದೇಶವೂ ಅವರಿಗೆ ಪುಣ್ಯದೇಶವೇ ಆಗತ್ತೆ. ಪುಣ್ಯ ಅಂದರೆ ಪುಣ್ಯಕೃತತ್ವಾತ್ ಪುಣ್ಯನಾಮ, ದೇವರಿಗೆ ಅದನ್ನು ಹೆಸರು. ಜ್ಞಾನದತ್ವ ಜ್ಞಾನದಾನ ದೇಶ ಅಂತ ದೇಶ ಕಾಲ ಎಲ್ಲ ಪರಮಾತ್ಮನಿಗೆ ಹೆಸರು. ಆದ್ದರಿಂದ ಹೀಗೆ ನಾವು ಅದನ್ನು ತಿಳಿಯಬೇಕು.
ಅದಕ್ಕೆ ಹೇಳ್ತಾರೆ ಓಂ ಯತ್ರೈಕಾಗ್ರತಾ ತತ್ರ ವಿಶೇಷಾತ್ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಜಾಗ ಕಾಲ ಇಂಥದ್ದೇ ಆಗಬೇಕು ಅಂತಿಲ್ಲ. ಪರ್ವಕಾಲವೇ ಆಗಬೇಕು, ನದಿ ತೀರವೇ ಆಗಬೇಕು, ಬೆಟ್ಟದ ಮೇಲೆ ಹೋಗಬೇಕು. ಹೋಗುವುದೇ ಮುಖ್ಯವಾಗಿದ್ದರೆ ಅಲ್ಲಿದ್ದ ಹಕ್ಕಿ ಪಿಕ್ಕಿಗಳಿಗೂ ಪುಣ್ಯ ಬರಬೇಕಾಗಿತ್ತು. ಆದರೆ ಹಾಗಲ್ಲ. ಆದ್ದರಿಂದ ಅತ್ಯುತ್ತಮಾನಾಂ ಕೇಶಾಂಚಿತ್ ನ ವಿಶೇಷೋಸ್ತಿ ಕಾಲತಃ. ಉತ್ತಮರಾಗಿರ್ತಕ್ಕಂಥ ದೇವತೆಗಳಿಗೆ ಕಾಲದ ಸಂದರ್ಭ ಅವರಿಗೇನು ಬೇಕಾಗಿಲ್ಲ. ಎಲ್ಲಿದ್ದರೂ ಯಾವ ಕಾಲದಲ್ಲಿ ಯಾವ ಜಾಗದಲ್ಲಿದ್ದರೂ ಪರಮಾತ್ಮನ ಚಿಂತನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಸರ್ವಕಾಲವು ಪುಣ್ಯಕಾಲವು. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಅಂತ ಹೇಳಿದ್ದಾರಲ್ಲ, ಬ್ರಾಹ್ಮ ಮುಹೂರ್ತದಲ್ಲಿ ಏಕಾಗ್ರತೆ ಬಹಳ ಸುಲಭ. ಬೆಳಗಾಗಿದ್ದರೆ ಏಕಾಗ್ರತೆ ಬಹಳ ಸುಲಭವಾಗಿ ಸಿಗುತ್ತಾದ್ದರಿಂದ ಆ ಪುಣ್ಯಕಾಲವನ್ನು ಹೇಳ್ತಾರೆ. ಸ್ವತಃ ಏಕಾಗ್ರತೆ ಉಳ್ಳವರಿಗೆ ಯಾವ ಕಾಲವಾದರೂ ಸರಿ, ಎಲ್ಲ ಕಾಲವೂ ಅವರಿಗೆ ಪುಣ್ಯಕಾಲವೇ. ಎಲ್ಲ ಕಾಲದಲ್ಲೂ ಹರಿಧ್ಯಾನವನ್ನು ಅವರು ಮಾಡ್ತಾರೆ. ಆದ್ದರಿಂದಲೇ ಅನೇಕ ಜ್ಞಾನಿಗಳು ದಕ್ಷಿಣಾಯನದಲ್ಲೇ ಜಯತೀರ್ಥರು ಮೊದಲಾಗಿರ್ತಕ್ಕಂಥ ಅನೇಕ ಮಹನೀಯರು ದಕ್ಷಿಣಾಯನದಲ್ಲೇ ದೇಹತ್ಯಾಗವನ್ನು ಮಾಡಿದ್ದಾರೆ, ಪರಮಾತ್ಮನ ಪಾದಾರವಿಂದಗಳನ್ನು ಸೇರಿದ್ದಾರೆ. ಮತ್ತು ಹಾಗಾದ್ರೆ ಭೀಷ್ಮಾಚಾರ್ಯ ಉತ್ತರಾಯಣವನ್ನು ಕಾದ್ರಲ್ಲ ಯಾಕೆ ಅಂದಾಗ ಅಧಿಕ ಫಲದ ಲಾಭಕ್ಕೋಸ್ಕರವಾಗಿ ಅವರು ಆ ರೀತಿಯಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ಪದ ಸರ್ವಜೀವರು ದಾನ ಪಾತ್ರರು ಮೂರು ಲೋಕದೊಳಗೆ ಅಂತಾರೆ ದಾಸರಾಯರು. ದಾನವನ್ನು ಸ್ವೀಕಾರ ಮಾಡಿ ಸಂತುಷ್ಟನಾಗತಕ್ಕಂಥವನು ದಾನ ಪಾತ್ರ. ದಾನ ಕೊಟ್ಟರೆ ಎಲ್ಲರಿಗೂ ಸಂತೋಷ ಆಗತ್ತೆ. ಆದ್ದರಿಂದ ಎಲ್ಲ ಜೀವರು ದಾನ ಪಾತ್ರರೇ. ಹಾಗಾದ್ರೆ ಅಪಾತ್ರರಿಗೆ ದಾನ ಕೊಡಬಾರದು ಅಂತ, ದಾನ ಕೊಡೋದಕ್ಕಿಂಥವರೇ ಆಗಬೇಕು, ಇಂಥ ದಾನಕ್ಕಿಂಥವರೇ ಆಗಬೇಕು, ಇಂಥ ಪುಣ್ಯವನ್ನೇ ಮಾಡಿದವರಾಗಬೇಕು ಅಂತ ಯಾಕೆ ವಿಧಾನ ಮಾಡಿದ್ದಾರೆ ಅಂದರೆ, ಪಾತ್ರಾಪಾತ್ರ ವಿವೇಕ ಯಾಕೆ ಮಾಡಿದ್ದಾರೆ ಅಂದರೆ, ಸಾತ್ವಿಕರಿಗೆ ಸಾತ್ವಿಕ ಪದಾರ್ಥ ದಾನ ಮಾಡಬೇಕು, ತಾಮಸರಿಗೆ ತಾಮಸ ಪದಾರ್ಥ ದಾನ ಮಾಡಬೇಕು, ಅದರಿಂದ ಅವರು ಸಂತುಷ್ಟರಾಗುತ್ತಾರೆ. ಹೊರತು ಸಾತ್ವಿಕರಿಗೆ ತಾಮಸ ಪದಾರ್ಥ, ತಾಮಸರಿಗೆ ಸಾತ್ವಿಕ ಪದಾರ್ಥ ಅಂತಲ್ಲ. ಆದ್ದರಿಂದ ಹಸಿರಿನಿಂದ ಪ್ರಾಣ ಹೋಗ್ತಾ ಇರತಕ್ಕಂಥವನಿಗೆ ಅಮೃತಾನ್ನವನ್ನು ಗುಡಿಸಬೇಕು. ವಿಷಕ್ರಿಮಿಗೆ ಅಮೃತವನ್ನು ಕೊಟ್ಟರೇನು ಪ್ರಯೋಜನ, ಅದಕ್ಕೆ ವಿಷವನ್ನೇ ಕೊಡಬೇಕು. ಆದ್ದರಿಂದ ಸರ್ವಜೀವರು ದಾನಪಾತ್ರರೇ. ಅವರವರಿಗೆ ಯೋಗ್ಯವಾದ ಪದಾರ್ಥವನ್ನು ಅವರೊಳಗಿರ್ತಕ್ಕಂಥ ಪರಮಾತ್ಮ ಸ್ವೀಕಾರ ಮಾಡಿ ಸಂತುಷ್ಟನಾಗಲಿ ಅಂತ ದಾನವನ್ನು ಮಾಡಬೇಕು. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ದಾಸರಂದರು ಶರ್ವವಂದನ ವಿಮಲಮೂರ್ತಿ ಧ್ಯಾನವುಳ್ಳವನಿಗೆ ಮಾತ್ರ ಇದು ಸಾಧ್ಯ. ಆದ್ದರಿಂದ ಸಾತ್ವಿಕ ತಾಮಸರಲ್ಲೆಲ್ಲ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಾತ್ವಿಕ ತಾಮಸ ಪದಾರ್ಥ ಎಲ್ಲ ಸಮಾನ. ಅದರಲ್ಲಿರುವ ಸಾಕ್ಷ್ಯರಸವನ್ನೇ ಪರಮಾತ್ಮ ಊಟ ಮಾಡ್ತಾನೆ ಎಂಬುದನ್ನು ಶರ್ವವಂದನ ವಿಮಲಮೂರ್ತಿ ಧ್ಯಾನವುಳ್ಳವನು ಮಾತ್ರ ತಿಳಿದು ಮಾಡಬಲ್ಲ. ಆಡುವ ಮಾತೆಲ್ಲ ದಾಸರು ಹೇಳ್ತಾರಲ್ಲ, ಮೇಲಿಂದ ಬೀಳತಕ್ಕಂಥ ನೀರೆಲ್ಲ ದೇವರಿಗೆ ಅಭಿಷೇಕ, ಜಗತ್ತಿನಲ್ಲಿ ಬೆಳೆದ ಬೆಳಸುಗಳೆಲ್ಲ ನೈವೇದ್ಯ, ನುಡಿ ಮಂತ್ರ ಇದೆಲ್ಲ ವ್ಯಾಪ್ತೋಪಾಸಕರದು. ಆಡುವ ಮಾತಲ್ಲೆಲ್ಲ ಅಕ್ಷರಾಕ್ಷರ ಪ್ರತಿಪಾದ್ಯನಾದ ಭಗವಂತನನ್ನು ಕಂಡು ಮಾತಾಡ್ತಾರೆ. ಆದ್ದರಿಂದ ಸರ್ವ ಮಾತುಗಳೆಲ್ಲ ಮಂತ್ರ. ಧ್ಯಾನ ಮಾಡಬೇಕಾದ್ರೆ ಧ್ಯೇಯ ವಸ್ತುವನ್ನು ಹೇಳ್ತೀವಿ, ಅದಕ್ಕೆ ಮಂತ್ರ ಬೇಕು. ಮನಸ್ಸೆಂಬತಕ್ಕಂಥ ಬಾಣವೇ ಮಂತ್ರ. ಆದ್ದರಿಂದ ಮಂತ್ರ ಬಿಲ್ಲಾಗತ್ತೆ. ಅದರಿಂದ ಹೊರಟರೆ ಮನಸ್ಸೆಂಬತಕ್ಕಂಥ ಬಾಣ ತನ್ನ ಲಕ್ಷ್ಯವಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ವೇಗವಾಗಿ ಹೋಗುತ್ತೆ. ಅಮಲಮೂರ್ತಿ ಶರ್ವವಂದ್ಯನ ಅಮಲಮೂರ್ತಿ ಧ್ಯಾನವುಳ್ಳವರಿಗೆ ಅವನು ಯಾವ ಮಾತನ್ನು ಹೇಳಿದರೂ ಕೂಡ ಅವನಿಗೆ ಮಂತ್ರ ಅಂತ ಅನಿಸಿಬಿಡುತ್ತೆ. ಅವ್ರು ಏನಂದರೂ ಕೂಡ ವ್ಯಾಸರಾಜರು ಹೇಳಿದ್ರಲ್ಲ ಕನಕನಿಗೆ, ಕುರುಬನಿಗೇನೋ ಕೋಣ ಮಂತ್ರ ಅಂತ. ಕನಕದಾಸರು ಏನು ಮಾಡಿದರು, ಕೋಣ 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 ಅಂತ ಕೂಗಿದರು. ಕೂಗಿದ ಕೂಡಲೇ ಏನಾಯಿತು, ಕೋಣ ಬಂದುಬಿಡ್ತು. ಕೋಣ ಬಂದು ಕೂಡಲೇ ಏನು ಮಾಡಿದರು, ದೊಡ್ಡ ಬಂಡೆಯನ್ನು ಎತ್ತಾಕಿಸಿದರು. ಸರ್ವವಂದನ ವಿಮಲಮೂರ್ತಿ ಧ್ಯಾನವುಳ್ಳವನಿಗೆ ಸರ್ವ ಮಾತುಗಳೆಲ್ಲ ಮಂತ್ರ. ಆದ್ದರಿಂದ ಹೀಗೆ ಪರಮಾತ್ಮನನ್ನು ತಿಳಿದವನಿಗೆ ಯಾವ ಮಾತಾಡಿದರೂ ದೇವರ ಆ ಮಾತನ್ನು ಸ್ವೀಕಾರ ಮಾಡ್ತಾನೆ. ಅವರಿಗೆ ದೇವರ ಆ ಮಾತಿನ ಅರ್ಥ ಗೊತ್ತಾಗತ್ತೆ. ಅದಕ್ಕೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಗಳನ್ನು ದೇವರಲ್ಲಿ ಸಮನ್ವಯ ಮಾಡಿ ಶಬ್ದಸ್ಸಹಿ ಬ್ರಹ್ಮಣ ಯೇಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮನ್ ತತ್ರ ನ ವಿಂದತೇರ್ಥಾನ್ ಮಾಯಾಮಯೇ ವಾಸನೆಯಾಶಯಾನಃ
ಇದಿಲ್ಲದೇ ಇದ್ದವರು ಎಲ್ಲ ಶಬ್ದಗಳನ್ನು ಎಲ್ಲ ಧ್ವನಿಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಲಿಕ್ಕಾಗದೇ ಇದ್ದವನು ಅತಃ ಕವಿರ್ನಾಮಸು ಯಾವದರ್ಥ ಸ್ಯಾದಪ್ರಮತ್ತೋ ವ್ಯವಸಾಯ ಬುದ್ಧಿ. ಎಷ್ಟು ಮಾತಾಡಿದರೆ ಜೀವನ ನಿರ್ವಹಣೆ ಆಗುತ್ತೋ ಅಷ್ಟು ಮಾತಾಡಿದರೆ ಸಾಕು, ಹೆಚ್ಚು ಮಾತಾಡಬಾರ್ದು, ಸುಮ್ಮನೆ ಮಾತಾಡ್ತಾ ಇರಬಾರ್ದು. ಆದ್ದರಿಂದ ಸರ್ವ ಮಾತುಗಳೆಲ್ಲ ಮಂತ್ರವು. ಮುಂದೆ ಹೇಳುತ್ತಾರೆ, ನಾಹಂಕರ್ತ ಹರಿಕರ್ತ ಎಂಬತಕ್ಕಂಥ ಅನುಸಂಧಾನ ಇದ್ದರೆ ಸರ್ವ ಕೆಲಸಗಳೆಲ್ಲ ಪೂಜೆಯೂ. ಹರಿಪ್ರೀತ್ಯರ್ಥವಾಗಿ ಮಾಡಿದ ಎಲ್ಲ ಕೆಲಸ ಜ್ಞಾನಿ ಯೋಗಿ ವ್ಯಾಪ್ತೋಪಾಸಕ ಅವನೆಲ್ಲ ಪೂಜೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾವುದು ಮಾಡಿದರೂ, ಯಾವ ಪೂಜೆ ಮಾಡಿದರೂ ಪರಮಾತ್ಮ ಅವನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಎಂದರೆ ಪಾಪಕರ್ಮ ಮಾಡಿ ಹಾಗಾದ್ರೆ ಅರ್ಪಣೆ ಮಾಡಬಹುದೇ ಎಂದರೆ ಅರ್ಪಣಾಭಾವದಿಂದ ಮಾಡಿದ್ದು ಪಾಪವೇ ಆಗೋದಿಲ್ಲ. ಅಶ್ವತ್ಥಾಮ ಪಾಂಡವರ ಶಿಬಿರವನ್ನು ದಾಹ ಮಾಡುತ್ತಾನೆ, ದ್ರೌಪದಿಯ ಮಕ್ಕಳನ್ನು ಕೊಲ್ತಾನೆ, ಮಹಾಪಾಪ. ದುರ್ಯೋಧನ ಸೇನಾಧಿಪತ್ಯದಲ್ಲಿ ಅಭಿಷಿಕ್ತನಾದ್ದರಿಂದ ಅವನ ಆಜ್ಞೆಯಿಂದ ಅವನಿಗಾಗಿ ಪಾಪಕರ್ಮ ಮಾಡಿದ್ದಾನೆ. ದುರ್ಯೋಧನ, ನಿನ್ನ ಕಿವಿಗಳಿಗೆ ಆನಂದದಾಯಕವಾದ ಪಾಪಕರ್ಮ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಕೃಪವರ್ಮ ಎಲ್ಲ ಸೇರಿ ಪಾಂಡವರ ಮಕ್ಕಳನ್ನು ಕೊಂದಿದ್ದೇವೆ, ಅವರೆಲ್ಲರ ಮನೆಗಿದ್ದ ಮಲೆಗಳಿಗೆ ಬೆಂಕಿ ಹಚ್ಚಿದ್ದೇವೆ ಎಂದಾಗ ದುರ್ಯೋಧನ ಅಂತಾನೆ, ಭೀಷ್ಮಾಚಾರ್ಯರಾಗಲಿ ಕರ್ಣ ಆಗಲಿ ನಿಮ್ಮ ತಂದೆ ದ್ರೋಣರಾಗಲಿ ಯಾರೂ ಮಾಡದೇ ಇದ್ದ ದೊಡ್ಡ ಸೇವೆಯನ್ನು ನಮ್ಗೆ ಮಾಡಿದಿರಿ ಅಂತ ದುರ್ಯೋಧನ ಹೇಳ್ತಾ, ನಿಮ್ಗೆ ಒಳ್ಳೆಯದಾಗಲಿ, ನಾವೆಲ್ಲರೂ ಸ್ವರ್ಗದಲ್ಲಿ ಸೇರೋಣ ಅಂತ ಸತ್ತೋಗಿಬಿಡ್ತಾನೆ. ತತ್ವಾಭಿಮಾನಿ ದೇವತೆಗಳು ಸಕಲ ದೈತ್ಯರಲ್ಲಿ ನಿಂತು ಪಾಪಕರ್ಮದ ಪ್ರೇರಣೆಯನ್ನು ಮಾಡ್ತಾರೆ. ದಾಸರು ಹೇಳ್ತಾರೆ ಮುಂದೆ ಇದೇ ಸಂಧಿಯಲ್ಲಿ, ಹರ್ಯಾಜ್ಞಾಕರಣಾದೇವ ಪುಣ್ಯಮೇವಾಭಿಯಾಪ್ಯತೆ ಅಂತ. ಕಲಿಯ ಮೊದಲಾದ ಕೆಲ ದಾನವರೊಳಗೆ ಬ್ರಹ್ಮಭವಾದಿಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷಕರ್ಮವ ಮಾಡಿಸಿ ಜಲರೋಹೇಕ್ಷಣನಿಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ ಪಾಪಗಳನ್ನು ಮಾಡುವ ಪಾಪಿಗಳ ಒಳಗೆ ಇದ್ದರೂ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಪಾಪವನ್ನು ಪ್ರೇರಣೆ ಮಾಡಿಸ್ತಾ ಇದ್ದರೂ ಕೂಡ ಅವರಿಗಾಗಿ ಪರಮಾತ್ಮನ ಆಜ್ಞೆಯಿಂದ ಕರ್ಮಗಳನ್ನು ಮಾಡಿಸಿದರೂ ಕೂಡ ಅದು ಪರಮಾತ್ಮನಿಗೆ ಪ್ರಿಯ. ಅದನ್ನು ದೇವರ ಪೂಜೆ ಅಂತ ಅರ್ಪಣೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ಅದು ಪಾಪ ಆಗೋದಿಲ್ಲ. ಪ್ರಾರಬ್ಧವಶದಿಂದ ಪರಮಾತ್ಮನನ್ನು ಮರೆತು ಪಾಪಕರ್ಮವನ್ನು ಜ್ಞಾನಿ ಮಾಡಿ ಸಮರ್ಪಣೆ ಮಾಡಿದರೆ ಜ್ಞಾನಿಪ್ರಿಯನಾಗಿರತಕ್ಕಂಥ ಪರಮಾತ್ಮ ಕರುಣೆಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ. ಒಂದೊಮ್ಮೆ ಜ್ಞಾನಿ ಅದನ್ನು ಅರ್ಪಣೆ ಮಾಡದೇ ಇದ್ದರೂ ಕೂಡ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅವನಿಗೆ ಫಲವನ್ನು ಕೊಡ್ತಾನೆ. ಆದ್ದರಿಂದ ಜ್ಞಾನಿಗಳಿಗೆ ಎಲ್ಲಿಯಾದರೂ ಪೂಜೆ ಆಗತ್ತೆ. ವಿಜಯದಾಸರು ನೀರಲ್ಲೇ ಕೂತು ನೀರಿನಿಂದಲೇ ಎಲ್ಲ ಪದಾರ್ಥಗಳನ್ನು ಚಿಂತನೆ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿದರು. ಅಚ್ಯುತಾರ್ಪಿತವೆನಲು ಕಲಗಚ್ಚು ಕುಡಿದ ಕಾಣೋ, ಅಚ್ಯುತನೇ ನಿನ್ನಂಥ ಹುಚ್ಚು ದೊರೆಗಳ ಕಾಣೆ. ಮಠದಲ್ಲಿದ್ದ ಕುಹಕಿಗಳು ವಾದರಾಜರ ಕಾಲದಲ್ಲಿ ಪುರಂದರದಾಸರನ್ನು ಅವಸರವಾಗಿ ಬರಬೇಕು ಅಂದ್ರಂತೆ. ನೈವೇದ್ಯ ಮಾಡದೆ ಪೆಟ್ಟಿಗೆ ಕಟ್ಟಿಟ್ಟು ಬಂದುಬಿಟ್ರು. ದಾರಿಯಲ್ಲಿ ಬರುವಾಗ ಚೌಕಿಯಲ್ಲಿ ಅಕ್ಕಿ ತೊಳೆದ ಕಲಗಚ್ಚು ಬರ್ತಾ ಇತ್ತು. ಅದನ್ನೇ ಕೃಷ್ಣಾರ್ಪಣ ಅಂದರು. ನಾವು ಅನ್ಬಹುದಾ ಅಂತ ಕೇಳಬೇಡ, ಅದು ನಮಗಲ್ಲ. ಆದ್ದರಿಂದ ಜ್ಞಾನಿಗೆ ಎಲ್ಲವೂ ಹರಿಪೂಜೆ, ಎಲ್ಲವೂ ಹರಿಮಂತ್ರ, ಎಲ್ಲವೂ ಅವನಿಗೆ ಜ್ಞಾನಕ್ಕೆ ಸಾಧನ. ಅಜ್ಞಾನಿಗೆ ಹೀಗೆ ಮಾಡಲಿಕ್ಕಾಗಲ್ಲ, ದೇಹಾಭಿಮಾನ ಇರಬಾರ್ದು. ಆದ್ದರಿಂದ ವಿಮಲಮೂರ್ತಿ ಧ್ಯಾನವನ್ನು ಸಂಪಾದನೆ ಮಾಡಬೇಕು, ಹರಿದಾಸನಾಗಬೇಕು. ಹೀಗೆ ಜ್ಞಾನಿಗೆ ಸರ್ವದೇಶ ಸರ್ವಕಾಲ ಸರ್ವಜೀವ ನಡೆ ನುಡಿ ಎಲ್ಲವೂ ಪುಣ್ಯಕರವಾದರೂ ಕೂಡ, ಎಲ್ಲರೂ ಸಮಾನರೇ, ಎಲ್ಲವೂ ಸಮಾನವೇ ಆದರೂ ಕೂಡ ಅಜ್ಞಾನಿಗೆ ಎಲ್ಲದರಲ್ಲೂ ಕೂಡ ತರತಮ್ಮ ಭಾವ ಇದ್ದೇ ಇರುತ್ತೆ. ಆದ್ದರಿಂದ ಬದ್ರಿನೂ ಒಂದೇ, ಮತ್ತು ಮಂತ್ರಾಲಯವೂ ಒಂದೇ, ಉಡುಪಿನೂ ಒಂದೇ, ತಿರುಪತಿನೂ ಒಂದೇ, ಎಲ್ಲ ಪುಣ್ಯಭೂಮಿಗಳು ಪರದೇಶವು ಭೋಗ ಭೂಮಿಗೆ ಯೋಗ್ಯ ಅಂತಬಾರದು. ಭಗವಂತ ಸ್ವತಃ ಅತ್ಯಂತ ಪವಿತ್ರ. ಅವನ ಸನ್ನಿಧಾನದಿಂದ ದೇಶಾದಿ ಕಾಲಗಳು ಪವಿತ್ರವಾಗತ್ತೆ. ಅವನ ಸನ್ನಿಧಾನ ಹೆಚ್ಚಿದಂತೆಲ್ಲ ಪಾವಿತ್ರ್ಯ ಹೆಚ್ಚತ್ತೆ. ಅಲ್ಲಿ ಮಾಡಿದ ಸಾಧನೆಗೆ ಅಧಿಕ ಫಲ ಇರುತ್ತೆ. ಸನ್ನಿಧಾನ ತಾರತಮ್ಯ ದೇಶಕಾಲಾದಿ ವಸ್ತುಗಳ ಸ್ವಭಾವ ತಾರತಮ್ಯಕ್ಕೆ ಅನುಗುಣವಾಗಿರುತ್ತೆ. ಭಾಗವತ ತಾತ್ಪರ್ಯದಲ್ಲಿ ಆಚರಂತಾರೆ, ಯದ್ಯದ್ಧರೆ ಸನ್ನಿಹಿತಂ ತತ್ತಚ್ಛುದ್ಧತರಂ ಮತಂ ಸ್ವತಃ ಶುಚಿತಮೋ ವಿಷ್ಣು ಸಾನ್ನಿಧ್ಯಾಂಚ ಸ್ವಭಾವತಃ. ಸಾನ್ನಿಧ್ಯ ಸ್ವಭಾವದಿಂದ ಪರಮಾತ್ಮನ ಸನ್ನಿಧಾನದಿಂದ ಬರುತ್ತೆ.
ಆದ್ದರಿಂದ ಇದು ವ್ಯಾಪ್ತೋಪಾಸಕರು ಹೀಗೆ ಮಾಡ್ತಾರೆ. ನಾವು ಅದನ್ನು ತಿಳಿದು ದೇವರ ಚಿಂತನೆ ಮಾಡ್ತಾ ನಾವು ಎಲ್ಲವನ್ನೂ ಪವಿತ್ರವನ್ನಾಗಿ ಮಾಡಿಕೊಳ್ಳಬಹುದು ನಮ್ಮ ಯೋಗ್ಯತೆ ಇದ್ದಷ್ಟು. ಆದರೆ ನಾವು ಅಜ್ಞಾನಿಗಳು. ಶರ್ವವಂದನ ವಿಮಲಮೂರ್ತಿ ಧ್ಯಾನ ನಮಗೆ ವಿಮಲವಾಗಿ ಧ್ಯಾನ ಬರೋದಿಲ್ಲ. ಧ್ಯಾನ ಮಾಡುವಾಗ ಸ್ವಲ್ಪ ವ್ಯತ್ಯಾಸವಾಗತ್ತೆ. ಆದ್ದರಿಂದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ನಾವು ಆ ಪಾಪಗಳನ್ನು ಕಳೆದುಕೊಳ್ಳಬಹುದು, ಎಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಬಹುದು ಅನ್ನುವುದನ್ನು ಜಗನ್ನಾಥದಾಸರು ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲ ಪರ್ವಕಾಲವು, ಸರ್ವಜೀವರು ದಾನ ಪಾತ್ರರು, ಮೂರು ಲೋಕದೊಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ. ಆದ್ದರಿಂದ ಹೀಗೆ ಪರಮಶ್ರೇಷ್ಠವಾದ ಸರ್ವ ಪ್ರತೀಕ ಸಂಧಿಯಲ್ಲಿ ವ್ಯಾಪ್ತೋಪಾಸಕರ ವ್ಯಾಪ್ತಿಯ ಚಿಂತನೆಯನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಮುಂದೆ ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಪುನಃ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.